ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಕೆಲವೊಂದಷ್ಟು ಕಿಚನ್ ಪ್ರಾಡಕ್ಟ್ಸ್ ಹಾಗೂ ಹೋಮ್ ಡೆಕೋರ್ ಐಟಮ್ಸ್ನ ತರಿಸಿದ್ದೆ. ಅದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ. ಮೊದಲನೇದಾಗಿ ನಾನು ಸೋಪ್ ಡಿಸ್ಪೆನ್ಸರ್ ವಿತ್ ಸ್ಪಾಂಜ್ ಹೋಲ್ಡರ್ನ ತರಿಸಿದ್ದೆ. ಇದು ನೋಡೋಕ್ಕೆ ತುಂಬಾ ನೀಟಾಗೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ಹೇಗೆ ಬಳಸೋದು ಅಂದರೆ, ಕೆಳಗಿರುವ ಬಾಕ್ಸ್ಗೆ ಲಿಕ್ವಿಡ್ ಸೋಪ್ನ ತುಂಬಬೇಕು. ಮೇಲೆ ಸ್ಪಾಂಜ್ ಇಟ್ಟು ಒಂದ್ಸಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಸ್ಪಾಂಜ್ಗೆ ಬೇಕಾದಷ್ಟು ಸೋಪ್ ಬರುತ್ತೆ. ಅಂದರೆ ಪ್ರತಿ ಬಾರಿ ಸೋಪ್ ಬಾಟಲ್ ಹಿಡಿದು ನಾವು ಹಾಕೋ ಅವಶ್ಯಕತೆ ಇರಲ್ಲ. ಇದರಿಂದ ಸೋಪ್ ಕೂಡ ವೇಸ್ಟ್ ಆಗಲ್ಲ, ಬೇಕಾದಷ್ಟು ಮಾತ್ರ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ಸಿಂಕ್ ಹತ್ರ ಸೋಪ್ ಬಾಟ್ಲು, ಸ್ಪಾಂಜು ಎಲ್ಲನೂ ನಾವು ಹಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದೇ ಜಾಗದಲ್ಲಿ ತುಂಬ ಕ್ಲೀನಾಗಿ ಇಟ್ಕೋಬಹುದು. ಸೆಕೆಂಡ್ ಐಟಮ್ ಏನಂತ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಆಯಿಲ್ ಬ್ರಷ್ ಬಾಟಲ್ಲು. ನೋಡೋಕ್ಕೆ ತುಂಬಾ ಕ್ಯೂಟಾಗಿದೆ. ಇದರಲ್ಲಿ ನಿಮ್ಮ ಅಡುಗೆ ಎಣ್ಣೆ ಅಥವಾ ತುಪ್ಪನ ನಾವು ಹಾಕ್ಕೊಳ್ಬೋದು. ಈ ಬ್ರಷ್ ಮೂಲಕ ನಾವು ಡೈರೆಕ್ಟಾಗಿ ದೋಸೆ, ಚಪಾತಿ, ಬ್ರೆಡ್ ಅಥವಾ ಬಾರ್ಬಿಕ್ಯೂ ಮೇಲೆ ಸಹ ಇದನ್ನು ಹಚ್ಕೋಬೋದು. ಇದು ಪ್ಲಾಸ್ಟಿಕ್ ಬಾಟಲು, ಗ್ಲಾಸ್ ಸಹ ಅಲ್ಲ. ಸೊ ಬಿದ್ದರೆ ಹೊಡೆದೋಗುತ್ತೆ ಅನ್ನೋ ಟೆನ್ಷನ್ ಸಹ ನಮಗೆ ಬೇಡ. ಇದು ಸಿಲಿಕಾನ್ ಬ್ರಷು, ತುಂಬಾ ಸಾಫ್ಟ್ ಆಗಿದೆ, ಪ್ಲಾಸ್ಟಿಕ್ ಅಲ್ಲ, ಇದು ಸಿಲಿಕಾನು. ಮೇಲಿರುವ ಈ ಚಿಕ್ಕ ಡಕ್ ಡಿಸೈನ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಕಿಚನಲ್ಲಿ ಇಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಬ್ರಷ್ ತೆಗೆದು ನೀರಲ್ಲಿ ತೊಳೆದ್ರೆ ಸಾಕು. ಇದು ತುಂಬ ಚಿಕ್ಕ ಪ್ರಾಡಕ್ಟ್ ಆದರೂ ನಮಗೆ ಡೈಲಿ ಯೂಸ್ಗೆ ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟು. ನನಗೆ ನೆಕ್ಸ್ಟ್ ಪ್ಯಾಕೇಜ್ ಓಪನ್ ಮಾಡಿದ ತಕ್ಷಣ ತುಂಬ ಖುಷಿ ಆಯಿತು. ಇದು ಆರ್ಟಿಫಿಷಿಯಲ್ ಮಿನಿ ಪ್ಲ್ಯಾಂಟ್ಸ್. ಫಸ್ಟು ನೋಡೋಕ್ಕೆ ನಿಜವಾದ ಗಿಡಗಳಾಗೆ ಕಾಣಿಸುತ್ತೆ. ಇದು ಮನೆಯ ಯಾವುದೇ ಮೂಲೆಯಲ್ಲಿಟ್ಟರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಿ ವಿ ಯೂನಿಟ್, ಸ್ಟಡಿ ಟೇಬಲ್, ಆಫೀಸ್ ಟೇಬಲ್, ಕಿಚನ್ ಶೆಲ್ಫ್ ಅಥವಾ ಬೆಡ್ರೂಮ್ ಎಲ್ಲೇ ಇಟ್ಟರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲಿ ಗ್ರೀನ್ ಲುಕ್ ಬರುತ್ತೆ, ಚಿಕ್ಕ ಜಾಗಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಈ ಪಾಟ್ ಕೂಡ ತುಂಬ ನೀಟಾಗಿದೆ, ಕಾಣೋಕ್ಕೆ ಸಿಂಪಲ್ ಆದರೂ ಮನೆಯ ಒಳಗಡೆ ಡೆಕೋರೇಷನ್ ಲುಕ್ ಕೊಡುತ್ತೆ. ಇನ್ನು ನಾನಿವಾಗ ತರಿಸಿರೋ ಮೂರನೇ ಐಟಮು ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ಆರ್ಗನೈಸರ್ ರ್ಯಾಕು. ಇದು ನೋಡೋಕ್ಕೆ ತುಂಬಾ ಸಿಂಪಲ್ ಸ್ಟ್ಯಾಂಡ್ ಅಂತ ಅನಿಸ್ಬೋದು, ಬಟ್ ಕಿಚನಲ್ಲಿ ಇದು ತುಂಬ ಉಪಯೋಗ ಆಗೋಂಥ ಐಟಮು. ನಿಮ್ಮ ಕಿಚನಲ್ಲಿ ಮಸಾಲೆ ಡಬ್ಬಿಗಳು, ಸಣ್ಣ ಸಣ್ಣ ಬಾಟ್ಲುಗಳು ಅಥವಾ ಬೇರೆ ಕಿಚನ್ ವಸ್ತುಗಳು ಎಲ್ಲೆಲ್ಲೋ ಬಿದ್ದಿರುತ್ತಲ್ಲ, ಹಾಗಿದ್ರೆ ಈ ಸ್ಟ್ಯಾಂಡ್ ನಿಮಗೆ ತುಂಬ ಸಹಾಯ ಆಗುತ್ತೆ. ಇದರಲ್ಲಿ 2 ಲೆವೆಲ್ ಇರೋದ್ರಿಂದ ಸಾಕಷ್ಟು ವಸ್ತುಗಳನ್ನ ನಾವು ಒಂದೇ ಜಾಗದಲ್ಲಿ ಕ್ಲೀನಾಗಿ ಜೋಡಿಸಿಡ್ಬೋದು. ಕಿಚನ್ ಕೂಡ ಆವಾಗ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಬೇಕಾದ ವಸ್ತು ಕೂಡ ಹುಡುಕೋ ಸಮಯ ವೇಸ್ಟ್ ಆಗಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಬಿ ಕೃಷ್ಣ ಕೀ ಹೋಲ್ಡರ್. ನೋಡೋಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ನಾವು ಕೀಗಳನ್ನ ಹಾಕ್ಬೋದು. ಇದರಿಂದ ಕೀಗಳು ಎಲ್ಲೂ ಕಳೆದೋಗೋ ಟೆನ್ಷನ್ ಇರಲ್ಲ. ಇದನ್ನು ನಾವು ಹಾಲಲ್ಲಿ ಹಾಕಿದ್ರೆ ಡೆಕೋರೇಟಿವ್ ಆಗೂ ಕಾಣುತ್ತೆ ಹಾಗೂ ಉಪಯೋಗಕ್ಕೂ ಬರುತ್ತೆ. ಈಗ ನೆಕ್ಸ್ಟ್ ನಾವು ಒಂದು ಬ್ಯೂಟಿಫುಲ್ ಆದ ರಾಧಾಕೃಷ್ಣ ವಾಲ್ ಹ್ಯಾಂಗಿಂಗ್ನ ನೋಡೋಣ. ಇದು ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಮನೆಗೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ. ಪೂಜಾ ರೂಮ್, ಹಾಲ್ ಅಥವಾ ಬೆಡ್ರೂಮಲ್ಲಿ ಸಹ ನಾವು ಇದನ್ನು ಹಾಕೊಬೋದು. ಕಡಿಮೆ ಬೆಲೆಗೆ ಮನೆಗೆ ಸುಂದರವಾದ ಡೆಕೋರೇಷನ್ ಬೇಕು ಅಂದರೆ ಇದು ತುಂಬ ಒಳ್ಳೆ ಚಾಯ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ ಪ್ಲೇಸ್ಮೆಂಟು. ಇದು ನೋಡೋಕ್ಕೆ ತುಂಬಾ ಪ್ರೀಮಿಯಂ ಲುಕ್ ಕೊಡುತ್ತೆ. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಟೇಬಲ್ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ನೀವು ನೋಡಿರ್ಬೋದು, ನಾನು ಕುಕ್ಕಿಂಗ್ ವೀಡಿಯೋಸಲ್ಲೂ ಸಹ ನಾನು ಇದ್ರ ಮೇಲೆ ನಾನು ಡಿಶಸ್ನ ಇಟ್ಬಿಟ್ಟು ಪ್ರೆಸೆಂಟೇಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಫ್ಲವರ್ ಡಿಸೈನ್ ಫ್ಲೋರ್ ಮ್ಯಾಟ್ ತರಿಸಿದ್ದೀನಿ. ಇದು ಫಸ್ಟ್ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಮ್ಯಾಟ್ ಆ್ಯಕ್ಚುಲಿ ಮನೆ ಲುಕ್ನ ಇನ್ನೂ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.